ಈ ಫಾರ್ಮಸಿಯನ್ನು ವಿರೋಧಿಸಿ ಮೆಡಿಕಲ್ ಶಾಪ್ಗಳನ್ನ ಬಂದ್ ಮಾಡೋದಕ್ಕೆ ಕರೆ ನೀಡಲಾಗಿದೆ. ಬೀದರ್ನಲ್ಲಿ 1500 ಮೆಡಿಕಲ್ ಶಾಪ್ಗಳು ಸಂಪೂರ್ಣ ಬಂದ್ ಆಗಿದೆ. ಜಿಲ್ಲೆಯ ಎಲ್ಲಾ ಮೆಡಿಕಲ್ ಶಾಪ್ಗಳಿಗೆ ಬೀಗ ಹಾಕಿದ್ದಾರೆ ಮಾಲೀಕರು. ಅಂದ್ರೆ ಇವರು ಒಮ್ಮತವನ್ನ ತೋರಿಸ್ತಾ ಇದ್ದಾರೆ ಬಂದ್ಗೆ. ಈ ಫಾರ್ಮಸಿಯನ್ನು ವಿರೋಧಿಸಿ ಮೆಡಿಕಲ್ ಶಾಪ್ಗಳನ್ನ ಬಂದ್ ಮಾಡಲಾಗಿದೆ. ಬೀದರ್ನಲ್ಲಿ ಇರುವಂತಹ 1500 ಮೆಡಿಕಲ್ ಶಾಪ್ಗಳು ಸಂಪೂರ್ಣ ಬಂದ್ ಆಗಿದೆ. ಎಲ್ಲಾ ಮೆಡಿಕಲ್ ಶಾಪ್ಗಳಿಗೆ ಬೀಗ ಹಾಕಿದ್ದಾರೆ ಮಾಲೀಕರು. ಬೀದರ್ ಜಿಲ್ಲಾ ಔಷಧ ವ್ಯಾಪಾರಿಗಳ ಸಂಘದಿಂದ ಪ್ರತಿಭಟನೆಯನ್ನ ಕೂಡ ಮಾಡಲಾಗ್ತಾ ಇದೆ. ಇನ್ನು ಈ ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದ ಬಳಿ ಪ್ರೊಟೆಸ್ಟ್ ನಡೀತಾ ಇದೆ. ಆನ್ಲೈನ್ ನಲ್ಲಿ ಮೆಡಿಸಿನ್ ಮಾರಾಟಕ್ಕೆ ಅವಕಾಶ ನೀಡಬಾರದು ಅಂತ ಒತ್ತಾಯ ಮಾಡ್ತಾ ಇರುವಂತದ್ದು. ಜಿಲ್ಲಾಡಳಿತದ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆಯಲಾಗಿದೆ. ಈ ಫಾರ್ಮಸಿಯನ್ನ ವಿರೋಧಿಸಿ ಆನ್ಲೈನ್ ನಲ್ಲಿ ಮೆಡಿಸಿನ್ಸ್ ಅನ್ನ ಮಾರಾಟ ಮಾಡುವುದನ್ನ ಸಂಪೂರ್ಣವಾಗಿ ಬಂದ್ ಮಾಡಬೇಕು, ನಿಲ್ಲಿಸಬೇಕು ಅಂತ ಈ ಹೋರಾಟ ಆರಂಭ ಆಗಿದ್ದು ಬಹುತೇಕ ದೇಶದಾದ್ಯಂತ ಈ ಪ್ರತಿಭಟನೆ ನಡೀತಾ ಇದೆ ಅಂತ ಹೇಳ್ಬೋದು. ಎಲ್ಲೋ ಕೆಲವೊಂದು ಅಂದ್ರೆ ಜನತೆಯ ಹಿತದೃಷ್ಟಿಯಿಂದ ಕೆಲವೊಂದಷ್ಟು ಪ್ರೈವೇಟ್ ಮೆಡಿಕಲ್ಸ್ ಅನ್ನ ಓಪನ್ ಮಾಡಿ ಇಟ್ಕೊಂಡಿರುವಂಥದ್ದು, ಅವನ್ನು ಯಾವಾಗ ಕ್ಲೋಸ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಬಹುತೇಕ ಜಿಲ್ಲೆಗಳಲ್ಲಿ ಇರುವಂತ 1000ಕ್ಕೂ ಹೆಚ್ಚು ಮೆಡಿಕಲ್ ಶಾಪ್ಸ್ ಏನಿದೆ, ಪ್ರತಿಯೊಂದು ಮೆಡಿಕಲ್ ಶಾಪ್ಸ್ ಅನ್ನು ಕ್ಲೋಸ್ ಮಾಡಿಕೊಂಡು ಪ್ರತಿಭಟನೆಗೆ ಮುಂದಾಗ್ತಾ ಇರುವಂಥದ್ದು. ಎಲ್ಲ ಮೆಡಿಕಲ್ ಶಾಪ್ಗಳಿಗೂ ಬೀಗ ಹಾಕಿರುವಂಥದ್ದು ಈ ಬೀದರ್ ಜಿಲ್ಲೆಯಲ್ಲಿ ನಾವು ನೋಡ್ತಾ ಇದ್ದೀವಿ. ಇನ್ನು ತುಮಕೂರಿನಲ್ಲೂ ಕೂಡ ಅದೇನೆ 2000ಕ್ಕೂ ಹೆಚ್ಚು ಮೆಡಿಕಲ್ ಶಾಪ್ಸ್ ಇತ್ತು, ಅಲ್ಲೂ ಬಂದ್ ಮಾಡಿಕೊಂಡು ಪ್ರತಿಭಟನೆಗೆ ಅವರು ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವೊಂದು ಕಡೆಗಳಲ್ಲಿ ಹೋರಾಟವೂ ಕೂಡ ನಡೀತಾ ಇದೆ. ಈ ಫಾರ್ಮಸಿ ವಿರುದ್ಧ ಆನ್ಲೈನ್ನಲ್ಲಿ ಮೆಡಿಸಿನ್ಸ್ ಅನ್ನ ಪರ್ಚೇಸ್ ಮಾಡೋದಕ್ಕೆ ಅವಕಾಶ ಕೊಡಬಾರ್ದು, ಮಾರಾಟಕ್ಕೆ ಅವಕಾಶ ಕೊಡಬಾರ್ದು. ಇದರಿಂದ ಸಮಸ್ಯೆ ಆಗ್ತಾ ಇದೆ. ಯಾಕಂದ್ರೆ ಮೆಡಿಕಲ್ ಶಾಪ್ಸ್ ಅನ್ನ ಇಟ್ಕೊಂಡು ಅದನ್ನೇ ನಂಬ್ಕೊಂಡಿರುವಂಥವರಿಗೆ ಸಮಸ್ಯೆ ಆಗ್ತಾ ಇದೆ. ಮತ್ತೆ ಆ ಒಂದು ಆನ್ಲೈನ್ ಅನ್ನುವಂಥ ವಿಚಾರಕ್ಕೆ ಕೆಲವೊಂದಷ್ಟು ಡ್ರಗ್ಸ್ ಅನ್ನ ಕೂಡ ಮಾರಾಟ ಮಾಡುವಂಥದ್ದು, ಅದ್ರ ಮೇಲೆ ಡಿಪೆಂಡ್ ಆಗಿರುವಂಥದ್ದು ಜನತೆ, ಎಲ್ಲವೂ ಕೂಡ ನಡೀತಾ ಹೋಗುತ್ತೆ. ಹಾಗಾಗಿ ಸರ್ಕಾರ ಇದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಬಾರ್ದು ಅಂತ ಬೀದರ್ನಲ್ಲಿ ಸಂಘಟಕರು ಏನಿದ್ದಾರೆ ಪತ್ರವನ್ನ ಕೂಡ ಬರೆದಿದ್ದಾರೆ ನರೇಂದ್ರ ಮೋದಿ ಅವರಿಗೆ. ಈಗಲೇ ಆನ್ಲೈನ್ನಲ್ಲಿ ಮೆಡಿಸಿನ್ಸ್ ಅನ್ನ ಪರ್ಚೇಸ್ ಮಾಡೋದಕ್ಕೆ ಅಥವಾ ಸೇಲ್ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿರುವಂಥದ್ದೆಲ್ಲ ವಾಪಸ್ ತಗೋಬೇಕು. ರಿಯಾಯಿತಿ ದರದಲ್ಲಿ ಮೆಡಿಸಿನ್ಸ್ ಅನ್ನ ಮಾರಾಟ ಮಾಡುವಂಥದ್ದೇನಿದೆ ಇದೆಲ್ಲದಕ್ಕೂ ಕೂಡ ಒಂದು ಅಂತ್ಯವನ್ನ ಆಡಬೇಕು ಅಂತ ನಿರ್ಧಾರವನ್ನ ಮಾಡಿ ಈಗ ಮೆಡಿಕಲ್ ಅಸೋಸಿಯೇಷನ್ಸ್ ಏನೇನಿದೆ ನಿರ್ಧಾರ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಅವರವರೆಗೂ ಕೂಡ ಈ ಒಂದು ವಿಚಾರವನ್ನ ತಲುಪಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಬೀದರ್ನಲ್ಲಿ ಆಲ್ ಇಂಡಿಯಾ ಕೆಮಿಸ್ಟ್ ಸ್ಟ್ರೈಕ್ ಅನ್ನ ನಾವು ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಸಾಕಷ್ಟು ಗಂಭೀರತೆಯನ್ನ ಪಡ್ಕೊಂಡಿದೆ ಈ ಒಂದು ವಿಚಾರ ಅಂತ ಹೇಳ್ಬೋದು. ಆನ್ಲೈನ್ ನಲ್ಲಿ ಮೆಡಿಸಿನ್ಸ್ ಅನ್ನ ಮಾರಾಟ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ, ಅವಕಾಶ ಮಾಡಿಕೊಡ್ಬಾರ್ದು ಇದಕ್ಕೆ ಅಂತ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು.